ಅಲಾರಾಮ್ ಹೊಡಿತು, ಯಾಕಿನ್ನೂ ಎದ್ದೇಳಿಲ್ಲ? ಪೂಜಾ ಪೂಜಾ ಏನ್ರಿ ಪೂಜಾ, ಯಾಕೆ ಏನಾತ? ಅಲ್ಲ 3 ಗಂಟೆ ಆಯ್ತು, ಎದ್ದೇಳಲ್ಲ? ರೀ ರೀ ಯಾಕೋ ಭಾಳ ತೊಂಡೆ ತಗತ್ತಪ್ಪಿ, ಮೈ ಕೈಯೆಲ್ಲ ಸುಸ್ತು, ಎದ್ದೇಳಕ್ಕ ಆಗೋಲ್ತಪ್ಪಿ. ಹೌದಾ? ಇವು ಜ್ವರ ಬಂದವಲ್ಲಿ, ಥಂಡಿ ಜ್ವರ ಬಂದಿರ್ಬೇಕು. ಅದ ತಣ್ಣೀರ್ ಜಕ ಮಾಡಿಯಲ್ಲ, ಮತ್ತೆ 2 ದಿನ ಆತೀಗ ಒಂದ ಸಮನ ತಣ್ಣೀರ್ ಎದ್ದು ತೆಲಿಗೆ ಹಾಕೊಳಕತ್ತಿ ನೀನು. ಒರೆಸ್ಕೊಳಂಗಿಲ್ಲ ಬಿಡಂಗಿಲ್ಲ, ಅದು 3 ಗಂಟೆಗೆ. ಅದು ದಿನಾ ಹಾಕೊಂಡ್ರೆ ಮತ್ತೆ ಥೋ ಥಂಡಿ ಜ್ವರ ಬಂದೈತಿ. ಇವತ್ತೊಂದು ದಿನ ಬ್ಯಾಡ್ ತಗೋ, ಪೂಜೆಗೆ ಹೋಗುದು. ಮಕ್ಕೋ ರೆಸ್ಟ್ ಮಾಡಿ, ಗುಳಿಗೆ ತಂದು ಕೊಡ್ತೇನೆ, ಆಮೇಲೆ ತೊಗೊಂಡು ಮಕ್ಕೋ. ಏನ ಬೇಡ ಬೇಡ, ಏನ್ ಬೇಕಾದಾಗ್ಲಿ, ನಾ ಪೂಜೆ ಮಾತ್ರ ಬಿಡುದಿಲ್ಲ ರೀ. ಹಂಗ ಅರ್ಧಕ್ಕೆ ಬಿಡಬಾರ್ದ್ರಿ, ಫಲ ಸಿಗಂಗಿಲ್ಲ. ಏನ್ ಸ್ವಲ್ಪ ಜ್ವರ ಐತಿ ಅಷ್ಟೇ, ನಾ ತಡ್ಕೋತೀನಿ. ಏನ್ ಹೋಗಿ ಬರೋನು. ಪೂಜಾ, ಆರಾಮಿದ್ರ ಎಲ್ಲ. ಈ ನಮ್ನಿ ಆರಾಮಿಲ್ಲ, ಯಾಕೆ ಇದು ಮಾಡ್ತಿ? ಬೇಡ, ಸುಮ್ಮನೆ ಮಕ್ಕೋ. ಏನು ದೇವ್ರಿಗೆ ಗೊತ್ತಾಕತ್ತ ಅಷ್ಟು, ಏನು ತೀರ ಮತ್ತೆ ಆರಾಮಿಲ್ಲ ಅಂದ್ರೂ ಮಾಡಾಕತ್ತನ? ಏನು ಬೇಡ ಮಕ್ಕೋ. ಈಗ ನಾಳೆದ್ ಮಾಡವಂತಿ, ಬೇಕಾದ್ರೆ ಎಕ್ಸ್ಟ್ರಾ 108 ಸಲ ಮಾಡುವಂತಿ. ರೀ ಏನ್ ದೊಡ್ಡಕ್ಕಾಗಲ್ಲ, ಸ್ವಲ್ಪ ಹುಷಾರಿಲ್ಲ ಅಷ್ಟೇ. ಏನಾಗಲ್ಲ, ನಾ ಎದ್ದು ಮಾಡ್ತೀನಿ. ಬ್ಯಾಡ ಅನ್ಬೇಡ್ರಿ, ನಂಗೆ ಪೂಜೆ ಬಿಟ್ಟ ಅಂದ್ರೆ ನನ್ನ ಮನಸ್ಸು ಸಮಾಧಾನ ಆಗಂಗಿಲ್ರಿ. ನಿಮ್ಮ ಕೈ ಮುಗಿತೀನಿ, ಏನ್ ಅಂತರ್ಕಿಲ್ಲ ಸಾಯಂಗಿಲ್ಲ ನಾನು. ಏನು ನಾ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಷ್ಟೇ. ಬ್ಯಾಡ ಅಂದ್ರೆ ನನ್ನ ಮಾತು ಕೇಳಂಗಿಲ್ಲ ಪೂಜಾ. ಏನಾರ ಹೆಚ್ಚು ಕಮ್ಮಿಯಾಗಿ ನಿಮೋನಿಯಾ ಆತಂದ್ರೆ ಏನ್ ಮಾಡ್ತಿ? ಎಂತ ಮೋನಿ ಏನೂ ಆಗೋದಿಲ್ಲ, ಬೆನ್ನಿನ ದೇವ್ರು ಇರ್ತಾರ. ಅಷ್ಟಕ್ಕೂ ಈ ಆರಾಮಿಲ್ಲ, ಜ್ವರ ಬಂತು, ನೆಗಡಿ ಆಯ್ತು, ಇವೆಲ್ಲ ದೇವ್ರ ಪರೀಕ್ಷೆನ. ನೋಡುನು ಈಕಿಗೆ ಆರಾಮಿಲ್ಲ ಅಂದ್ರೆ ಬಿಡ್ತಾಳೇನ ಅಂತೇಳಿ ದೇವರೇ ಮಾಡ್ತಿರ್ತೈತಿ. ಏನು ಎಲ್ಲ ದೇವ್ರ ಪರೀಕ್ಷೆ, ಎಲ್ಲ ಪರೀಕ್ಷೆನೂ ಗೆದ್ದು ನಿಲ್ಬೇಕು. ಆರಾಮಿಲ್ಲ ಅಂದ್ಗುಟ್ಲೆ ಬಿಡುವುದು, ಆರಾಮಾದ ಗುಟ್ಲೆ ಮಾಡೋದು ಬೇಡ. ನಂಗೆ ಇದೆಲ್ಲ ಸಮಾಧಾನ ಆಗೋದಿಲ್ಲ. ನೀವು ಸ್ವಲ್ಪ ಸುಮ್ಮನಿರಿ, ಏನು ಸುಮ್ಮನಿರಿ. ಏನ್ ನಿನ್ ತಲೆ ಒಳಗೆ ಮೈಂಡ್ ಸೆಟ್ ಓಡ್ತತೆ ಏನಪ್ಪ ಆತಾಗ? ಬ್ಯಾಡ ಅಂತ ಹೇಳಿದ್ರು ಕೇಳಂಗಿಲ್ಲ ಆತಾಗ. ಬ್ಯಾಡ್ರಿ, ನಾನು ಪೂಜೆ ಮುಗಿಸ್ಕೊಂಬಂದು 6 ಗಂಟೆ ಮಟ್ಟ ಅಂದ್ರೆ ಮಕ್ಕೊಂಡು ರೆಸ್ಟ್ ಮಾಡ್ತೀನಿ. ಈಗ ನಂಗೆ ಪೂಜೆಗೆ ಬೇಡ ಅನ್ಬೇಡ್ರಿ ಅಷ್ಟೇ. ನನಗೂ ಯಾಕೋ ಸ್ವಲ್ಪ ನೆಗಡಿ ಆದಂಗೆ ಆಗೈತ್ಲಿಪ್ಪ. ಎಲ್ಲಿ ನನಗೂ ಜೋರು ಆರಾಮಿಲ್ದಂಗೆ ಆಕತ್ತೆ ಏನಪ್ಪ. ನೀ ಅಂತ ತಡ್ಕೊಂಡು ಮಾಡ್ತಿ, ನನಗೆ ಆರಾಮಿಲ್ದಂಗೆ ಆತಂದ್ರೆ ನಾ ತಡ್ಕೊಂಡು ಮಾಡಕ್ಕೆ ಆಗಂಗಿಲ್ಲ ಪೂಜೆ. ಅವಾಗ ಏನು ಮಾಡೋದು? ಹೇಳಿ ನಾ ನೋಡುನು. ದೇವ್ರ ಹತ್ರ ಬೇಡ್ಕೊತೀನಿ ರೀ, ನಿಮಗೇನಾಗಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನೀವು ಮಕ್ಕಳು ಇನ್ನೊಂದು ಸ್ವಲ್ಪ ಬೇಕಾರ, ನಾ ಹೋಗಿ ಜಳಕ ಮಾಡಿ ಬಂದು ನಿಮ್ಮನ್ನು ಕರಿತೀನಿ. ಆಯ್ತು, ಮತ್ತೆ ನಿದ್ದೆ ಬರಲ್ಲ, ಕುಂತಿರ್ತೀನಿ ಫೋನ್ ನೋಡ್ಕೊಂತ. ಪಟ್ನ ಜಳಕ ಮಾಡಿ ಬಾ. ಏನ ಭಾಳ ಹೊತ್ತು ನೀರ ನಿಲ್ಬೇಡ, ದಬ ಬಕೆಟ್ ಎತ್ತು ಸೂರ್ಕೊಂಬಿಡ ಸಾಕು. ಸೋಪ್ ಗೀಪಿ ಏನು ಹಚ್ಬೇಡ. ಆತೋರಿ. ಏನಂತಲ್ಲ ಯವ್ವ, ನೀ ಬೆಳತನ ಎಚ್ಚರನ ಇರ್ತೀಯನ್ ಬಿ? ನಾವ್ ಯಾವಾಗ 3 ಗಂಟೆಗೆ ಎದ್ರು ಮಾತಾಡ್ಸ್ತೀಯಲ್ಲ? ಏಪ್ಪ 3 ಗಂಟೆಗೆ ಅಲಾರಾಮ್ ಹೊಡಿತಿತ್ತಲ್ಲ, ಅದು ನಾನು ಎಬಿಸ್ ಕೈ ಬಿಡ್ತದ ಜೊತೆಗೆ. ಅದ್ರಾಗ ನೀ ಎದ್ದು ಹೋಗಿಯಲ್ಲಪ್ಪ ಹಿಂಗೆ ಪೂಜೆಗೆ ನೋಡ್ಕೊಂಡು ಹಾಡದ್ ಕಳ್ಳಿ ಹೆಂಗೆ ಸುಮ್ಮನೆ ಇರ್ಬೇಕು. ಹಂಗಾಗಿ ನಿದ್ದೆ ಬರೋದಿಲ್ಲ. ಅದು ಏನಾತೀಗ? ಆಕಿಗೆ ಥಂಡಿ ಜ್ವರ ಬಂದಾವೆ, ಅದಕ್ಕೆ ಥಂಡಿ ಜ್ವರ ಬಂದಾವು. ಅದ್ರಾಗ ಎದ್ದು ಮಾಡಕತ್ತಾಳ, ಬ್ಯಾಡ ಅಂತ ಹೇಳಿದ್ರು. ಮಾಡ್ಕೊಂತಾಳ, ಅಡ್ಯಾಡ್ತಾ ಮಾಡ್ಕೊಂತಾಳ. ನೋಡು, ನಿನಗೂ ಜೋರ್ಗಿರ ಬಂದ್ಗಿಂದ ಹಿಂದಗಡೆ. ಇಡ್ಮುಳಿ ಗಟ್ಟೆ ಗಿಡ್ಕೋ. ಮತ್ ನೋಡ್ ಹತ್ತಿ ಚೀಲ ಉಳ್ಳಿ ಬಿದ್ದಂಗ ಆದಿತ್ತು. ಮರದಿಂದ ಬಿದ್ದು ಒಡೆದಿರೋ ಹಲಸಿನ ಹಣ್ಣಿ ನಂಗೆ ಮಕ ಆತಂದ್ರೆ ಏನ್ ಮಾಡ್ತಿ? ಗಟ್ಟೆ ಗಿಡ್ಕೊಂಡ್ ಹತ್ತ. ರೀ ನಂಗೆ ಗೊತ್ತಾಯ್ತವ್ರಿ, ಹತ್ತುದೆ ನೀವು ಅಷ್ಟು ಹತ್ರಿ. ಕುಡ್ದು ಕಾಸ್ಲೆ ಅಲ್ಲಿ ಕುಡ್ದಿರಿ, ಹೊಳೆ ಕಡೆ ಜಳಕ ಮಾಡಿ ನಾನು ನೋಡೇನಿ. ಎಲ್ಲಿ ಉಳಿ ಬೀಳ್ತೀರ, ನಾವು ಒಂದು ಬತ್ತ ಕುಂತಾರ ಕುಂದ್ರಿ, ನೀವು ಹತ್ತಿರ ಏನು ಮಾಡ್ಬೇಕಾಗೈತೆ ಅಲ್ಲಿ? ಇವ ಶಾಂತಕ್ಕ ಆಗೋಲ್ತವ ಇವ ಹತ್ತಕ್ಕ. ಎದಕ್ಕೆ ಬೇಕಾಯ್ತೇವ ಶಾಂತಕ್ಕ? ನಾವು ಅಲ್ಲಿ ಇಳಿತೀನಿ ವಾಪಸ್. ಅಲ್ಲಿ ಅರ್ಧ ದಾರಿ ಬಂದೇವಿ. ಬರ್ಮಪ್ಪನ ನಮಸ್ಕಾರ ಮಾಡಿಬಿಟ್ರೆ ಆಗಿ ಹೋಗಂಗಿಲ್ಲನು? ಅಲ್ಲೋಡೆ ಇವ ಅಮ್ಮಾರ ಅಲ್ಲಿ ಹತ್ತಿ ನಿಂತಾರ. ದೌಡ್ ಬರ್ರಿ, ಮಯ್ಯ ಕಸು ಐತನ ಇಲ್ಲ ನಿಮಗೆ? ಏನ್ ಹಂಗ ಹೆಜ್ಜೆ ಮ್ಯಾಗ ಹೆಜ್ಜೆ ಇಡ್ತಿರಲ್ಲ? ಆದ್ರೂ ಏನ ನಮ್ಮ ಮೌನಂತ ಸ್ಟ್ರಾಂಗ್ ಮತ್ತೆ ಯಾರಾಗೋದಿಲ್ಲ ಬಿಡು. ಹೌದು ಅನ್ಬೇಕು ನಮ್ಮ ಮೌಗ. ಅವ್ಳು ನೋಡು, ಯಾವ ನಮ್ನಿ ದುಡ್ದು ಏರ್ ಅಲ್ಲಿ ನಿಂತತಿ. ಅಯ್ಯೋ, ಅತ್ತಿಯವ್ರ ಅಷ್ಟು ಮ್ಯಾಕ್ ಹೆಂಗ್ ಹೋದ್ರಂತೆ? ನಾನು ಇಲ್ಲಿಂದ ಅತ್ತಿಗಿದ್ದೇನೆ, ನಾನು ನೋಡ್ಲಿಲ್ಲ ಬಿಡು. ಏನಪ್ಪ ಒಟ್ಟು ಈಗ ನೋಡಿದ್ರೆ ಅಲ್ಲಿ ನಿಂತಾರ. ಲೇ ಮಲೇಶಿ, ಬರೀ ನಿಂತು ಮಾತಾದ್ವಲ್ಲ ಲೇ, ಬಾರ್ಲಿ ಹತ್ತು ಬಾ. ಗೌಡ್ರ, ಮೈಯಾಗ ಶಕ್ತಿನೇ ಇಲ್ರಿ. ನನ್ನ ಹೆಂಡತಿಗೆ ಹೇಳ್ತೇನೆ ನಾನು, ಒಟ್ಟು ದಿನ ರಾತ್ರಿ ಬಾದಾಮಿ, ಗೋಡಂಬಿ, ಉತ್ತತ್ತಿ ಇವನ್ನೆಲ್ಲ ನೆನ್ಯಾಕೆ ಇಟ್ಟು ಕೊಡು, ನನಗೆ ಮೈಯಾಗ ಶಕ್ತಿ ಬರಲಿ ಅಂತೇಳಿ. ವಿಕಾಮಿನ್ಸ್ ಇಲ್ಲ ನನ್ನ ಮೈಯಾಗ, ಹೇಳಿದ್ರೆ ಕೊಡೋದಿಲ್ಲಿಕ್ಕಿ. ಹಿಂಗಾಗಿ ನನಗೆ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟದ್ರಿ ಗೌಡ್ರ. ಹತ್ತಾಕ ತಡ್ರಿ ಒಟ್ಟು. ದಿನ ಒಂದು ಕೊಡಪನ್ ಸೇರೆ ಕುಡಿದ್ ಬಿಡ್ರಿ, ಮೈಯಾಗ ಶಕ್ತಿ ತಾನ ಬರ್ತತಿ. ರೇಣಿ ಹತ್ತು ಬಾರಲ್ಲಿ ದೌಡು ತಿನ್ನಂದ್ರೆ 8 ರೊಟ್ಟಿ ತಿಂತಿಲ್ಲ, ಹೊತ್ತಿ ಕುಂತ್ರ. ಹತ್ತು ಬಾ ರೀ ಮಲೇಶಣ್ಣರ, ನಿಮ್ಮ ಓರಿಗೆ ಸ್ವಲ್ಪ ಸುಮ್ಮನಿರಕ್ಕೆ ಹೇಳ್ರಿ. 8 ರೊಟ್ಟಿ ತಿಂತಿ ಅಂತ ಹಿಂಗೆ ಕಣ್ ಬಿಟ್ಬಿಟ್ಟೆ, ಅರ್ಧ ಸೊರಿಗೆ ಹೋಗಿನಿ ನಾನು. ಅದು ಅಲ್ಲದೆ 8 ರೊಟ್ಟಿ ಇವರ ಬಡ್ದು ಕೊಡ್ತಾರೆ ನನಗೆ ಪಾಪ. ಹಿಂಗೆಲ್ಲ ಮಾತಾಡಿ ಸಮಾಧಾನ ಇರಂಗಿಲ್ಲ ನೋಡ್ರಿ. ಮತ್ತೆ ಹೇಳಕತ್ತೀನಿ ಈಗ, ನಿಮ್ಮ ಓರಿಗೆ ಸುಮ್ಮನಿರಕ್ಕೆ ಹೇಳ್ರಿ. ಶಾಂತಕ್ಕ, ಹುಡುಗನ್ನೆಲ್ಲ ಕೆಳಗ ಬಿಟ್ಟು ಬಂದಿ. ಮಾನ್ಸನ್ ಅಲ್ಲೇ ಕುಂತಾಳ, ಬಸ್ಸು ಅಲ್ಲೇ ಕುಂತಾನ. ಹುಡುಗರು ಏನಾರ ಕಾಡಿಗಿಡಾಕತ್ತಾವ, ಏನು ಮಾಡ್ತಾವ? ನಮ್ಮ ಸೋಮ ಎಲ್ಲೋ ನೋಡಿ ಬರ್ಲೇ ಇಲ್ಲ. ಅಲ್ರಿ ರೇಣಕರ, ಸೋಮಣ್ಣಗೆ ಏನು ಅಲ್ಲೇ ಕುಂದ್ರ ಅಂದ್ರನ್ರಿ ನೀವು? ಏನನ್ರಿಪ್ಪ ಒಟ್ಟು ಗೊತ್ತಿಲ್ಲ ನನಗೂ. ಹುಡುಗರು ಕರ್ಕೊಂಡು ಕುಂತಿದ್ರು, ಏನು ಅಲ್ಲೇ ಕುಂತ್ರ ಏನು ಮಾಡಿದ್ರ? ಅವ್ರಿಗೆ ಎಲ್ಲಿ ಇಷ್ಟೆಲ್ಲ ಆತಿ ಬರೋದು ಗೊತ್ತಾಕತಿ. ಅಲ್ಲ, ಇಲ್ಲಿ ಯಾಕೆ ಹತ್ತಿ ಬರಾಕತ್ತೀರಿ? ಇದ್ರ ಮ್ಯಾಗ
ಆರಾಮ್ ಬರ್ಬೇಕು ಬೇಡ. ಸುಮಾ ಆಗ್ಲಿ ಹತ್ತೆ ಬಿಟ್ಟಿಯ? ಯಾವ ಮಾಯಿಲಿಕ್ಲಿ ಹತ್ತಿದಿನಿ? ಇಲ್ಲ ಹಿಂದ್ ಮೆಟ್ಲದವಲ್ಲ. ಏನ ಹಿಂದ್ ಮೆಟ್ಲದವ? ಹ್ಞೂ ಇಲ್ಲ ಹಿಂದ ಈ ನಮ್ನಿ ಮೆಟ್ಲದವಲ್ಲ. ಅದನ್ನೇ ಅನ್ಕೊಳತ್ತೀನಿ ನಾ, ಯಾಕೆ ಇವ್ ಹಿಂಗ್ ಗುಡ್ಡಕ್ಕೆ ಜೋತ್ ಬಿದ್ದು ಹತ್ತಾಕತ್ತಾರ ಅಂತೇಳಿ. ಏನಾರ ಹತ್ತಾಕ ಮನಸ್ಸಾಗಿ ಹತ್ತಾಕತ್ತಿರ್ಬೇಕಂತ ನಾ ಸುಮ್ಮನಾದೆ. ರೀ ಮಲೇಶನಾರ ನೋಡಿದ್ರನ ನಿಮ್ಮ ಅವ್ವಾರ ಹಾಕಿಕತ್ತೆ ಅಗ್ಗಲಿಂದ ಇಲ್ಲಿ ಕಷ್ಟ ಬಿಟ್ಕೊಂಡು ನಾಯಿ ಜೋತ್ ಬಿದ್ದಂಗ್ ಬಿದ್ದೇವಿ. ಇಲ್ಲಿ ಒಂದು ಮಾತು ಹೇಳ್ಬಾರ್ದೇನ್ರಿ ಇಲ್ಲಿ ಹಿಂದ್ ಮೆಟ್ಲದವ ಅಂತೇಳಿ ಸುಮ್ಮನೆ ನಿಂತಾರ ನೋಡ್ಕೊಂತ. ಅಲ್ವಿ ಮೆಟ್ಲದಾವ ಇಲ್ಲಿ ಅಂತ ಹೇಳ್ಬೇಕು ಬೇಡ ಅವ್ರಿಗೆ. ಹಿಂಬಾರ್ಕಿ ಗೊತ್ತಿಲ್ಲ ಅವ್ರಿಗೆ. ಈ ಕಡೆ ಮುಂಭಾಗ ನೋಡಿ ಹಂಗ ಹತ್ತಾಕತ್ತಾರ ಅವ್ರು. ನನ್ಗೇನ್ ಗೊತ್ತಲ್ಲ, ಇವ್ರಿಗೆ ಹತ್ತಾಕ್ ಮನಸ್ಸಾಗಿ ಏನಾರ ಹತ್ತಾಕತ್ತಿರ್ಬೇಕು. ಬಿಡು ಹೋಗ್ಲಿ ಹತ್ತುವಲ್ಲಕ್ಕ ಪಾಪ. ಏನ್ ದಿನ ಒಂದಕ್ಕೆ ಹತ್ತಾವನ ಹಂದಿಗತ್ತೆ ತಿಂತಾವು, ಮೈಯ ಮನೆಯಾಗಿರ್ತಾವು. ಒಂದಿಟ್ಟು ಮೈಯನ್ ಬೆವ್ರರ ಇಳಿಲ್ಲ ಅಂತ ನಾನು ಸುಮ್ಮನಾದೆ. ಹೇಳ್ಬೇಕಿಲ್ಲ, ನನ್ಗೇನ್ ಗೊತ್ತಾಗಬೇಕು? ಯವ್ವ 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 ನೋಡ ನೋಡ, ಏನ್ ಕಲ್ಲು ಹೊಡಕ್ ಹೋಗಿದ್ದಾಳ ನಿಮ್ಮವ್ವ? ಇಂಥದ್ಕ ಮತ್ತೆ ಮಲೇಶನ ಬೈದ್ ನಾನು. ಮತ್ ನಿಮ್ಮ ಅವ್ಗೆ ಏನಾರ ಅಂದ್ರೆ ನಿಮ್ಗೆ ಸಿಟ್ಟು ಬರ್ತೈತಿ ನಿಮ್ಗೆ. ಮತ್ತೆ ಈಗ ಮತ್ತೆ ಕೆಪ್ ಮೂಳಿ ಎಲ್ಲ ಅನ್ನೋದು ಹುಚ್ಚು ಮೂಳಿ ಮುದೋಡಿ ಅಡ್ ತಿಳಿಬಾರ್ದನ್ರಿ? ಅಲ್ಲ ಹೋಲ್ ಬಿಡ್ರಿ ರೇಣಕಾರ, ಏನ ಆತ ಅದು ಅವ್ರಿಗೂ ಗೊತ್ತಾಗಿಲ್ಲ. ಪಾಪ ವಯಸ್ಸಾಗೈತಲ್ಲ, ವಯಸ್ಸಾಗಿಂದ ಅರಳು ಮರಳಂತೆ ಬಿಡ್ರಿ. ಅರಳು ಮರಳು? ನಾ 8 ರೊಟ್ಟಿ ತಿಂತೇನೆ ಹೊತ್ತಿ ಕುಂತ್ರ ಅಂತ ಹೆಂಗ್ ನೆನ್ಪಿಟ್ಕೊಂಡಾರ ನೋಡ್ರಿ. ಅಯ್ಯವ್ವ ನಾ ಇಲ್ಲೇ 10 ನಿಮಿಷ ಕುಂದಿರ್ತೇನವ. ಎಷ್ಟಾರ ಚಂದ ಐತ್ ನೋಡ್ಲಿ ಗಿರ್ಜಿ ಇದು. ಒಂದೊಂದು ಶಿವಲಿಂಗ ಮುಂದೆ ಒಂದೊಂದು ಬಸವಣ್ಣ. ಕರೇನವ ಏನು ಚಂದ ಐತೆ ನೋಡಾಕ. ಯಾರ ಕಣ್ಣು ಸಾಲದವಳು ಮನುಷ್ಯ ಇಂತಾವ್ ಬರ್ಬೇಕವ ನೋಡಾಕ. ಎಷ್ಟು ಚಂದ ಐತ್ ನೋಡ. ಕರೇನವ ನಮ್ಮ ಅತ್ತಿಗೆ ಕಾಲು ನೋವು ಹತ್ತಾಕ್ ಬರ್ದಿಲ್ಲಲ್ಲ, ಹಂಗಾಗಿ ಒಲ್ಲೆ ಅಂದ್ರವ್ರು. ಇಲ್ಲಿ ಮೆಟ್ಲದಾವಂತ ಗೊತ್ತಾಗಿದ್ರೆ ಕರ್ಕೊಂಬರಾಕಾರ ಬರ್ತಿತ್ತ ಏನ. ಪಾಪ ನೋಡ್ತಿದ್ರೆ ಇಂಥವೆಲ್ಲ ಜೀವ ಅವ್ರಿಗೆ ನೋಡಾಕ. ಮತ್ತೆ ಈ ವಯಸ್ಸಿಗೆ ಇಂಥವ್ ಬಿಟ್ರಿ ಇನ್ನಾರ ಏನ್ ನೋಡ್ಬೇಕು ಅವ್ರು? ರೀ ಶಾಂತಕರ ಗೌಡ್ರ, ಇಲ್ಲಿಂದ ಹೋಗಿಂದ ಅಷ್ಟ್ರು ಕೂಡಿ ಅವ್ನು ಗೋವಾಕ್ ಹೋಗುನನ್ರಿ. ಆರಾಮ್ ಬಸ್ಗೆ ಹೋಗುನ್ರಿಪ್ಪ. ಹೆಣ್ಮಕ್ಳಿಗೆಲ್ಲ ಟಿಕೆಟ್ ಇರಂಗಿಲ್ಲ, ನಾವ ಗಂಡಸೂರ್ದಟ್ಟ ಒಟ್ಟಿರ್ತತಿ ಕೊಡುನಂತ. ಅಲ್ಲೆಲ್ಲ ನಡ್ಕೊಂಡು ಅಡ್ಡಾಡೋನು. ಹಾ ಹೋಗಂತ. ಸುಸ್ತಾಗ್ಬಿಟ್ಟೈತಿ ಹತ್ತಿ ಇಳದು ಮೈಕೈ ನೋವೆಲ್ಲ ಹೋಗ್ಬಿಡ್ತೈತಿ ಗೋವಾಕ್ ಹೋದ್ರ. ಗೋವಾದಾಗ ಯಾವ ಗುಡಿ ಐತಿ? ಅಯ್ಯೋ ಶಾಂತಕರ, ಗೋವಾದಾಗ ಯಾವ ಗುಡಿ ಇಲ್ರಿ. ಅದೇನ್ ಪುಣ್ಯಕ್ಷೇತ್ರ ಮಾಡಿರೇನ? ಅವ್ನ್ರಿ ಕುಡ್ದು ಉಳ್ಳಾಡೋದು ಅಟ್ಟೆ ಅದು. ಯಾಕಿಲ್ ಬಿಡ್ರಿ ಸೋಮಣ್ಣರ, ಅಲ್ಲಿನೂ ಸಿದ್ದಾಡ ಮಠ ಅದಾವಂತ್ರಿ 2-3. ಆಮೇಲೆ ಅವು ಏನೇನೋ ನೋಡು ಏನೇನೋ ಬೇರೆ ಬೇರೆ ಅದಾವಂತವು. ನೀವು ಕುಡ್ದು ಉಳ್ಳಾಡ್ತಿರಲ್ಲ ಎಲ್ಲಿ ಬೇಕಲ್ಲೇ ಯಾವಾಗ ನೋಡಿದ್ರು. ಹಂಗಾಗಿ ನಿಮ್ಮ ಕುಡಿದೊಂದ ಗೋವಾ. ಗೋವಾ ಅಂದ್ರೆ ಕುಡಿದು ಸೇರೆ ಕಡಿಮೆ ರೇಟಿಗೆ ಸಿಗತೈತಿ, ಕುಡ್ದು ಉಳ್ಳಾಡ ಇಷ್ಟ ಗೊತ್ತ. ನೀವೇನ್ ಗುಡಿ ಗುಂಡಾರ್ಕೆಂದು ಹೋಗಿಲ್ ಕಾತತಲ್ಲಿ. ಶಾಂತಕ ಐತಲ್ಲಿ ಗೋವಾದಾಗ ಗುಡಿ ಅದಾವು, ಸಿದ್ದಾಡ ಮಠ ಅದಾವು. ಅಲ್ಲ ಪರಿ, ನೀನ್ ಯಾವಾಗ ಹೋಗಿ ಅಲ್ಲಿ ಗುಡಿ ಐತಿ ಅಂತ ನಿನಗೆ ಯಾರು ಹೇಳಿದ್ರು? ಶಾಂತಕ ನೀ ಫೋನ್ ನೋಡಂಗಿಲ್ಲಲ್ಲ, ಹಂಗಾಗಿ ಗೊತ್ತಾಗೋದಲ್ಲ. ಈಗ ನನ್ನ ಮನೆ ಕೆಲಸ ಏನೈತೋ ಮಗ ಸೊಸಿ ಜಗಳ ಮಾಡ್ಕೊಂಡು ಹೋಗಿಂದ ಏನೈತಲ್ಲ ನೋಡೋದಾರ ನನಗೆ. ಹಂಗಾಗಿ ಗೋವಾದಾಗ ಈ ಊರ್ ಮೇಲೆ ಏನೋ ವಿಡಿಯೋ ಪಡೆ ಬರ್ತಿರ್ತಲ್ಲ ಅವಾಗ ನೋಡೋತ್ನಾಗ ನೋಡಿದ್ ನಾನು. ಅದ್ರಾಗ ಚಲೋ ಚಲೋ ಸಿದ್ದಾಳ ಮಠ ಅದಾವಂತ. ಆಮ್ಯಾಗ ಒಂದು ಕೋಟಿನೂ ಐತಂತವ, ನನಗೆ ಯಾರಂತ ಗೊತ್ತಿಲ್ಲ. ಮತ್ತೆ ಅದ್ರ ಹೆಸರು ನೋಡು ಅದಾವ ಅಲ್ಲಿ ಪ್ಲೇಸು ಬೇಕಾದಟ್ ಅದಾವ ಶಾಂತಕ. ಇವ್ರು ಕುಡ್ದು ತಿರುಗಾಡ್ತಾರ ಅಂತೇಳಿ ಇವ್ರಿಗೆ ಅದಟ್ಟ ಗೊತ್ತು. ಪರಕರ ನನಗೂ ಗೊತ್ತ್ರಿ ಅದಾವಂತೇಳಿ. ಅದಾವು ಅಂದ್ರೆ ಮತ್ತೆ ಇವ್ರು ಅಲ್ಲಿ ಹೋಗೋಣ ಅಂತಾರಂತೇಳಿ ಇಲ್ಲ ಅಂದೆ ಅಷ್ಟ ನಾನು. ಅಲ್ರಿ ಗೋವಾಕ್ ಹೋಗೋದು ಮಜಾ ಮಾಡಾಕ, ಮಜಾ ಅಷ್ಟೇ ಮಾಡ್ಬೇಕು. ಗುಡಿ ಗುಂಡಾರ ಅಡ್ಡಾಡಕ, ದೇವ್ರ ದರ್ಶನ ಮಾಡಾಕ ಒಂದ್ ದಿನ ಅಂತ ಇರ್ತೈತ್ರಿ, ಒಂದು ಟ್ರಿಪ್ ಬೇರೆ ಇರ್ತೈತಿ. ಅವಾಗ ಇಂಥವೆಲ್ಲ ಕುಡಿದು ಪಡಿದು ಅನಾಚಾರ ಮಾಡಬಾರ್ದು. ಅವಾಗ ದೇವ್ರ ನೋಡ್ಬೇಕು, ಕೈ ಮುಗಿಬೇಕು, ಪ್ರಸಾದ ತಗೋಬೇಕು, ಲಕ್ಷಣವಾಗಿ ಎಲ್ಲಾರ ರೂಮ್ ಗೀಮ್ ಹಿಡಿದಿದ್ರೆ ಹೋಗಿ ಮಕ್ಕೋಬೇಕು, ಬೆಳಗ್ಗೆ ಮತ್ತೆ ದೇವ್ರ ದರ್ಶನ ಮಾಡ್ಬೇಕು. ಯಾವುದು ಏನು ಹೊಲಸು ಪಲಸು ತಿನ್ನಂಗಿಲ್ಲ, ಹೌದಿಲ್ರಿ? ಅದಕ್ಕೆ ಈಗ ಎಂಜಾಯ್ ಮಾಡೋದಾಗ ಒಂದು ಎಂಜಾಯ್ ಅಷ್ಟೇ ಮಾಡ್ಬೇಕು, ಮಿಕ್ಸೆಡ್ ಮಾಡಬಾರದು. ಅದಕ್ಕೆ ಹೇಳಿದೆ. ಅಲ್ರಿ ಈಗ ಜವಳ ತಗ್ಸಕ 5,000 ರೂಪಾಯಿ ಸಾಲ ಮಾಡಿ ಮತ್ತೆ ಗೋವಾಕ್ ಇನ್ನೊಂದು 10,000 ಸಾಲ ಮಾಡ್ಬೇಕಂತ ಮಾಡಿ ಏನ? ಎಡ್ಡಿ ಇದ ಇಲ್ಲಿ ಬಂದೇವಂತ ಸಾಲ ಆಗೈತಿ, ಅಲ್ಲಿ ಹೋಗಿಂದ ಅಷ್ಟೇನು ಸಾಲ ಆಗೋದಿಲ್ಲ ತಗೋ. ಯಾಕೆ ಹೇಳ? ಚೀಪ್ ರೇಟ್ಲೆ ಭಾಳ ಕುಡಿದು ಸೇರಿ ಇಲ್ಲಿ ಎಂತೆಂಥದ ಕಾಚ್ ಬರ್ತಾವಲ್ಲವು ಕುಡಿವು 200 ರೂಪಾಯಿ 300 ರೂಪಾಯಿ ಬಾಟ್ಲಿ ಅಲ್ಲಿ ಬರೀ 300-400 ರೂಪಾಯಿದಾಗ ಬಂದ್ಬಿಡ್ತಾವ ಗೊತ್ತನ. 4 ಮಂದಿ ಕುಡಿದು ಒಂದು ಬಾಟ್ಲಿ ತಗೊಳ್ಳೋದು ಕುಡ್ತಾ ಕುಡಿದು. ಕುಜಲಿನೂ ಪಾಪ ಬೇಜಾರಾಗಿರ್ತಾನ, ಮಗ ಸೊಸಿ ಜಗಳ ಮಾಡಿದ್ದಕ್ಕೆ. ಕುಜಲಿ, ನಾನು, ಗೌಡ್ರು, ಏನು ಸೋಮಣ್ಣ ನಾವೆಲ್ಲರೂ ಎಂಜಾಯ್ ಮಾಡಕ್ಕೆ ಹೋಕ್ಕೇವಿ. ನೀವು ಬೇಕಾದ್ರೆ ಸಿದ್ದೋಳ್ ಮಾಡ್ದಾಗ ಉಳ್ಕೋರಿ, ಯಾರು ಬೇಡ ಅಂದ್ರು ದರ್ಶನ ಮಾಡ್ಕೊಂತ. ಅಲ್ಲ ಎಲ್ಲಿ ಬಂದು ಏನ್ ಮಾತಾಡಕತ್ತೀರಿ? ಈಗ ಅದನ್ನ ಬಿಡ್ರಿ, ಕುಡಿದು ಮಜಾ ಮಾಡೋದು ಬಿಡ್ರಿ. ಈಗ ಯಾವ ಹೇಳ್ರಿ, ದರ್ಶನ ಮುಗಿತನ ನಡಿ ಗಿರ್ಜಿ ಹೋಗು ನಡಿ ಕೆಳಗ. ಪುರೋಹಿತ್ರಿನೂ ಬಂದಿದ್ದಿಲ್ಲಲ್ಲೇ, ಮತ್ತೆ ಏನ್ ಮಾಡ್ಬೇಕು? ಅದಕ್ಕೆ ಇಲ್ಲಿ ಬಂದ್ವಿ. ಬಂದಾರ ನೋಡ ಗಿರ್ಜಿ ಜವಳ ತೆಗಿಸಿ ಮುಗಿಸಿ ಮತ್ತೆ ಮಧ್ಯಾಹ್ನ ಊಟದ್ದು ಅಲ್ಲೇ ಮತ್ತೆ ನೋಡ್ಬೇಕಲ್ಲ ಪ್ರಸಾದದ ಎಷ್ಟೊತ್ತಾತ ಅಂತೇಳಿ ಅದನ್ನು ತಗೊಂಡ್ ಮನೆಗೆ ಹೋಗ್ಬೇಕು. ಮತ್ತೆ ಇನ್ನು ಹೋಗಿ ಮುಟ್ಟತ್ಲೆ ಕತ್ಲಕತಿ. ನಡಿ ಹೇಳಿ ಗಿರ್ಜಿ ನಡಿ ಕೆಳಗ ಹೋಗು ನಡಿ. ಅದು ಒಂಚೂರು ಪ್ರೀತಮ್ಮ, ಒಂಚೂರು ನಿಮ್ಮ ಅವ್ಗೆ ಹೇಳಪ್ಪ. ಏನೋ ಬೈತಾರಂತ, ಯಾಕೆ ಮನ್ಸಿಗೆ ಭಾಳ ನೋವು ಮಾಡ್ಕೊಂಡಾಳ, ಯಾಕೆ ಏನೋ ಗೊತ್ತಿಲ್ಲ. ಒಟ್ಟು ಅದಕ್ಕೆ ನನ್ನ ಮಗಳು ಇಲ್ಲೇನೋ ಬಡತನದಾಗ ಬೆಳೆಸಿರ್ಬೋದಪ್ಪ, ಆದರೆ ಕಿರಿಕಿರಿ ಮಾಡಿಲ್ಲ, ಜಗಳ ಮಾಡಿಲ್ಲ, ಆಕೆಗೆ ಏನು ಅಂದಿಲ್ಲ ಯಾವತ್ತು. ಹಾಕಿದ ಕೈ ಹಾಕಿದ ಬಾಯಿ. ಏನಪ್ಪ ನಾವು ಬಡತನದಾಗ ಇರ್ಬೋದು, ಆದರೆ ಮಾನಸಿಕವಾಗಿ ಕಿರಿಕಿರಿ ಮಾಡಾಕತ್ರಿ ಹೆಂಗೆ ತಡ್ಕೋಬೇಕು ಹೇಳಿ ನೀನು ನೋಡೋಣ. ನಾವು ನಿಮ್ಮವ್ವ ನಿಮ್ಮಪ್ಪ ಹಾಕಿದ ಕಂಡೀಷನ್ ಒಪ್ಕೊಂಡಿಲ್ಲ. ನಾವು ಬರಬಾರ್ದಂದ್ರಿ ಬಂದಿಲ್ಲ, ನಾವು ಎದಕ್ಕೂ ಏನು ಭಾಗವಹಿಸಿಲ್ಲ, ಆದರೂ ಬೈತಾರ ಅಂದ್ರೆ ಮತ್ತೆ ಏನು ನಿನ್ನೇನ ಬಂದ್ಗುಟ್ಲೆ ಬಿದ್ಕಿದ್ದಂಗೆ ಬೇಕತ್ತಾರಂತಲ್ಲ. ಅತ್ತಿಯವ್ರ
ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ಅವ್ವ ಬೈತಾಳ ಅಂತಂದ್ರೆ ಆಕೆನ್ ಸಿಟ್ಲೆ ಬೈಯಂಗಿಲ್ರಿ. ಏನಾರ ಒಂದು ಬೇಜಾರಾಗಿರ್ತೈತಿ. ನಾವು ಅವ್ರನ್ನ ಬಿಟ್ಟು ಮದುವೆ ಮಾಡ್ಕೊಂಡಿದ್ದು ಮತ್ತು ಅದು ಅವ್ರಿಗೆ ಬೇಜಾರೈತಿ, ಅದಕ್ಕೆ ಬೈತಾರ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಆಮೇಲೆ ಮೊನ್ನೆ ನಿಮಗೆ ಬರಬೇಡ ಅಂದಿತ್ತು. ನಿಮ್ಗೇನು ನಮ್ಮ ಮೇಲೆ ನಂಬಿಕೆ ಇಲ್ಲನ್ರಿ ಹಂಗಾರೆ ನನ್ನ ಮೇಲೆ? ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊ ಅಂತ ಹೇಳಿದ್ರಂತೆ. ಮತ್ತು ಎಲ್ಲ ನಿಮ್ಗೆ ಅಂದ್ರೆ ನಾ ಕೈ ಬಿಡ್ತೇನೆ ಅಂತೇಳಿ ಅನ್ಸೈತೆ ನಿಮ್ಗೆ. ಅದಕ್ಕೆ ಬಂದಿರಿ ನೀವು ಅಲ್ಲಿ ಮಟ್ಟ ಹೇಳಕ್ಕೆ. ಇವ್ರೇನೋ 100 ರೂಪಾಯಿ ಕೊಡು ಅಂತ ಕೇಳ್ತಾರಂತೆ. ಮತ್ತು ಈ ರೀತಿ ಬಂದು ಮರ್ಯಾದೆ ತೆಗೆದ್ರೆ ಯಾರಿಗೆ ಸಿಟ್ಟು ಬರಂಗಿಲ್ಲ ರೀ? ಯಾರಿಗೆ ಸಿಟ್ಟು ಬರಲ್ಲ ಹೇಳ್ರಿ ನೀವ ನೋಡೋಣ. ನಾನು ಹೋಗ್ಲಿ ಬಿಡ ಅನ್ಬಾರ್ದು ಏನಂತ ಸುಮ್ಮನಿದ್ದೆ. ಈಗ ನೀವಾಗೆ ಈ ವಿಚಾರ ತೆಗ್ದಿದ್ದು ಕೇಳಾಕತ್ತೀನಿ ಏನ್ರಿ. ನಮ್ಮವ್ವ ಅವ್ರ ಅಣ್ಣನ ಮನ್ಯಾಗ ಎಲ್ಲಾರ್ಗಿ ಇವ್ರು ಅವು ಲಚ್ಚರ್ರು, ಅವ್ರು ಹಂಗೆ ಕೆಲಸ ಮಾಡ್ತಾರ, ಇಷ್ಟು ಚಲೋ ಅದಾರ ಏನೇನೋ ಹೇಳಿ ತಮ್ಮ ಮರ್ಯಾದೆ ತಾವು ಮುಚ್ಕೊಂಡಿದ್ರಿ. ಇದಕ್ಕಿದ್ದಂಗೆ ಬಂದು ಇವ್ರು 100 ರೂಪಾಯಿ ಕೇಳಿ ನೀವು ಬಂದು ಹಂಗೆ ಮಾತಾಡಿ ಎಲ್ಲ ಬಟಾ ಬೈಲಾಗೋಂಗೆ ಮಾಡಿದ್ರಿ. ಈಗ ನಮ್ಮವ್ನ ಮರ್ಯಾದೆ ಗೊತ್ತಿಲ್ರಿ, ಅದಕ್ಕೆ ಅರ್ಧ ಬೈತಾರ್ರಿ ಅವ್ರು ಏನ್ರಿ. ಅವ್ರಿಗೇನು ಮೊದ್ಲಿರ್ತ ಏನು ಸಿಟ್ಟು ಇದ್ದಿದ್ದಿಲ್ಲ. ಅಯ್ಯೋ ನನ್ನ ಕರ್ಮ. ಅಲ್ಲಪ್ಪ ಮತ್ತೆ ಏನೋ ಒಂದು ಹಡದ್ ಕಳ್ಳ ಈ ಊರನ್ನ ಹಿಡಿಬಿಟ್ಟಾರದಾರಲ್ಲಪ್ಪ, ಬಾಯ ಮುಚ್ಕೊಂಡಿರೋದು ಬಿಟ್ಟೆ. ಅಯ್ಯೋ ನಿನ್ನ ಮಗಳ ಮದುವೆ ಮಾಡ್ಕೊಂಡಿದ್ದಕ್ಕೆ ಸಾಕ್ಷಿ ಐತ್ಯಾ, ಅದು ಹಂಗೆ ಇದು ಹಿಂಗೆ ಲಾಳಿ ಲೊಟ್ಟಿ ಅಂತೇಳಿ ನನಗೆ ತಲೆಯಾಗ ತುಂಬಿಟ್ರಪ್ಪ. ನಾ ಫೋನ್ ಹಚ್ತೇನೆ ಈ ಕೇಳಿಸ್ಲಿಲ್ಲ. ನನಗೆ ಆತಂಕ ತಡೆಯೋಕ್ಕಾಗಲಿಲ್ಲ. ಇದಕ್ಕಿದ್ದಂಗೆ ನಿನ್ನ ಜಗದ ಮ್ಯಾಗ ಹೊಂಟು ಬಂದ್ಬಿಟ್ಟೆ ನಾನು. ನೋಡ್ರಿ ಅತ್ಯಾರ, ಎಷ್ಟು ನಮ್ಮ ಅಪ್ಪ ಸುಮ್ಮನೆ ಇರ್ತಾನಲ್ರಿ ಅಷ್ಟು ಅವೇನು ಸಾಧೋ ಏನಂತ ತಿಳ್ಕೊಬೇಡ್ರಿ. ನಮ್ಮಪ್ಪ ಇರುವಂಗ ಅದಾನ. ಆದ್ರೆ ಮಾನವೀಯತೆ ದೃಷ್ಟಿಲೆ ನಮ್ಮಪ್ಪ ಅದು ಏನೋ ಒಂದು ಅವತ್ತು ನೀವು ಮಾಡಿದ್ದು ಒಂದು ಸಹಾಯನ ಏನೋ ಗೊತ್ತಿಲ್ಲ. ನಮ್ಮಪ್ಪ ಈಗ ಈಕಿ ಬ್ಯಾಲ್ ಚೀರಾಡೋದು ಏನು ಅನ್ನೋದದು ಮಾಡಂಗಿಲ್ಲ. ಸುಮ್ಮನಾಗ್ಬಿಟ್ಟ ನೀ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ನಮ್ಮ ಅಪ್ಪಂದು ಏನು ಹವಾ ಕಡಿಮೆಗೆ ತಂದ್ಕೋಬೇಡ್ರಿ ನೀವು. ಮತ್ತೆ ಹೇಳಾಕತ್ತೀನಿ ಇದಪ್ಪಷ್ಟು ಇದಲ್ಲ ಅಷ್ಟು ಇನ್ನೊಮ್ಮೆ ಆ ಕಡೆ ಈಗ ಸದ್ಯ ಅಂತೂ ಬರಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮೊದ್ಲ ಕಾಲ್ಮಾನ್ ಬರೀ ಇಲ್ಲಿ ಈಗ ನಮ್ದು ಮನಿದು. ಆವತ್ತು ನಾನು ಹೇಳಿದ್ನಪ್ಪ, ಈ ಹುಚ್ಚು ಮುಳಿಗೆ ತಿಳಿಲಿಲ್ಲ. ಅವತ್ತಷ್ಟು ಹೇಳಿದ್ರು ಬಂದು ನೋಡಲ್ಲಿ ಮಠ. ಆತ್ ತೋರಪ್ಪ ಹೋಲತ್ತಾಗ ಏನು ನಮ್ದು ಒಂದು ಕೆಟ್ಟ ಪರಿಸ್ಥಿತಿ ಬರಬಾರ್ದಾಗಿತ್ತು, ಬಂದ್ವಿ. ಇನ್ನೇನು ಬರೋದಿಲ್ಲ ತಗೋರಪ್ಪ ಹೋಲಿ. ಏನು ನಮ್ಮ ನಶೀಬನ ಏನು ಹಡದ ಮಗಳನ್ನ ನೋಡು, ಹಣೆ ಬಾರಿ ಇಲ್ಲ ನೋಡಪ್ಪ ನಮಗೆ. ಯಾಕಿಲ್ಲ ಇಲ್ಲಿ ಮಠ ನಾನು ಬಂದಿಲ್ಲ, ಇನ್ನು ಏನು ನೋಡ್ತಿ? ಆತ್ ಬಿಡವ ಹೋಲಿ, ನೀನು ಬೈಬೇಡ ಮತ್ತೆ. ತಗೋ ಸೀರೆ ತಗೋ, ನೀ ಹೇಳಿದ್ದೆಲ್ಲ ತೊಗೊಂಬಂದೇನು. ತಂಗಿಗರಿವಿ ಅಪ್ಪಗರಿವಿ ತೊಗೊಂಬಂದೇನು ತಂದೇನೆ. ಚಲೋ ಆತು ಬಿಡ. ನಾನು ಅದೇ ಊರಾಗ ಎಲ್ಲರೂ ಅಂದ್ರವ ಅಲ್ಲಿ ಅಂಥ ಊರಾಗಳಿಗೆಲ್ಲ ಚಲೋ ಚಲೋ ಅರಿವಿ ಸಿಗ್ತಾವ ನೋಡು ಅಂತೇಳಿ ಅದಕ್ಕೆ ಹೇಳಿದೆ ನಿಂಗೆ ಫೋನ್ ಹಚ್ಚಿ. ಅಲ್ಲಷ್ಟ ಏನಲ್ಲ, ಎಲ್ಲ ಕಡೆ ಸಿಗ್ತಾವ ಅರಿವಿ. ಏನ ನಮ್ಮ ಬಳ್ಳದ ಬೇಕಾದಂಥ ಮಿನ ಅರಿವಿದಾವ. ಏನೋ ಹೇಳಿದೆಲ್ಲ ಅದಕ್ಕೆ ಅಲ್ಲಿಂದ ಒಂದು ಜೊತೆ ತೊಗೊಂಬಂದೆ ಅಷ್ಟೇ. ಈರಿ ಒಂದು 2 ದಿನ ಇದ್ದೋಗುಂತ್ರಿ. ಬ್ಯಾಡ್ರಿ, ನಮ್ಮ ಅವ್ವ ಬರಕ್ಕೆ ಹೇಳಾಳ, ವಾಪಸ್ ಹೋಗ್ತೇವೆ ಸಂಜೆ ಮಠ ಅಂದ್ರೆ. ಅದಕ್ಕೆ ಏನು ಬ್ಯಾಡ ತಗೋರಿ ಹತ್ತೀರ. ಮತ್ತಂಗೆ ಬರ್ತಿರ್ತೇವೆ ಹೋಗಿರ್ತೇವೆ, ಏನು ಇದ್ದೂರಾಗಲ್ಲ ಅದಕ್ಕೆ. ಹೋಲ್ ಬಿಡಪ್ಪ, ಕುಂದ್ರಿ ತಾಟಸ್ತೇನೆ, ಊಟನಾರ ಮಾಡುವಂತ್ರಿ. ಸರಿ.